ರಾಮ ಮಂದಿರಕ್ಕೆ ಬಾಂಬ್ ಬೆದರಿಕೆ ಹಾಕಿದ್ದ ಇಬ್ಬರ ಬಂಧನವಾಗಿದೆ. ಥಾಹರ್ ಸಿಂಗ್, ಓಂ ಪ್ರಕಾಶ್ ಮಿಶ್ರಾನನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ರಾಮ ಮಂದಿರಕ್ಕೆ ಬಾಂಬ್ ಬೆದರಿಕೆ ಹಾಕಿದ್ರು ಈ ಇಬ್ಬರು. ಉತ್ತರ ಪ್ರದೇಶದ ಸ್ಪೆಷಲ್ ಟಾಸ್ಕ್ ಫೋರ್ಸ್ ನಿಂದ ಈ ಇಬ್ಬರ ಬಂಧನವಾಗಿದೆ. ರಾಮ ಮಂದಿರ ಸ್ಫೋಟಿಸೋದಾಗಿ ಈ ಇಬ್ಬರು ಬೆದರಿಕೆ ಹಾಕಿದ್ರು. ಅಷ್ಟೇ ಅಲ್ಲ, ಯೋಗಿ ಆದಿತ್ಯನಾಥ್ ಅವರ ಹತ್ಯೆ ಮಾಡೋದಾಗಿಯೂ ಕೂಡ ಬೆದರಿಕೆ ಹಾಕಿದ್ರು. ರಾಮ ಮಂದಿರ ಸ್ಫೋಟಿಸೋದು ಅಲ್ಲದೆ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶ ಸಿಎಂ ಅವರನ್ನ ಹತ್ಯೆ ಮಾಡೋದಾಗಿಯೂ ಬೆದರಿಕೆ ಹಾಕಿದ್ರು. ಎಸ್ಟಿಎಫ್ ಮುಖ್ಯಸ್ಥ ಅಮಿತಾಬ್ ಯಶ್ಗೂ ಕೂಡ ಬೆದರಿಕೆ ಹಾಕಿದ್ರು ಇವರು. ಇನ್ನು ಮುಸ್ಲಿಮರ ಹೆಸರಲ್ಲಿ ಇಮೇಲ್ ಬಳಕೆ ಮಾಡಿ ಬಾಂಬ್ ಬೆದರಿಕೆಯನ್ನ ಈ ಇಬ್ರು ಹಾಕಿದ್ರಂತೆ. ಜುಬೇರ್ ಖಾನ್, ಆಲಂ ಸಾರಿಬ್ ಅನ್ನುವ ಹೆಸರಲ್ಲಿ ಬೆದರಿಕೆಯ ಇಮೇಲ್ ಮಾಡಿದ್ರು. ಇಮೇಲ್ ಐಡಿಯ ಮೂಲ ಹುಡುಕ್ತಾಗ ಸತ್ಯ ಬಯಲಿಗೆ ಬಂದಿದೆ. ಅವರಿಬ್ರು ಒರಿಜಿನಲಿ ಥಾಹರ್ ಸಿಂಗ್ ಮತ್ತೆ ಮಿಶ್ರಾ ಗೊಂಡ ಅನ್ನುವಂತಹ ಹೆಸರಿರೋರು. ಹಾಗೆ ಥಾಹರ್ ಸಿಂಗ್ ಮತ್ತೆ ಮಿಶ್ರಾ ಇಬ್ರು ಕೂಡ ಗೊಂಡ ಮೂಲದವರು. ಪ್ಯಾರಾಮೆಡಿಕಲ್ ವಿದ್ಯಾಸಂಸ್ಥೆಯಲ್ಲಿ ಇವರಿಬ್ರು ಕೆಲಸ ಬೇರೆ ಮಾಡ್ತಾ ಇದ್ರಂತೆ. ಸೊ ಈ ರೀತಿಯ ಬೆದರಿಕೆ ಇಮೇಲ್ ಹಾಕಿದ್ದು ಅಲ್ಲದೆ ಹತ್ಯೆಯ ಒಂದು ಬೆದರಿಕೆಯನ್ನು ಕೂಡ ಹಾಕಿರುವ ಕಾರಣಕ್ಕಾಗಿ ಈಗ ಅವರು ಪೊಲೀಸರ ವಶದಲ್ಲಿ ಇದ್ದಾರೆ. ರಾಮ ಮಂದಿರಕ್ಕೆ ಬಾಂಬ್ ಹಾಕ್ತೀವಿ, ಸಿಎಂ ಹತ್ಯೆ ಮಾಡ್ತೀವಿ, ಜೊತೆಗೆ ಎಸ್ಟಿಎಫ್ ಮುಖ್ಯಸ್ಥರನ್ನೂ ಹತ್ಯೆ ಮಾಡ್ತೀವಿ ಅನ್ನುವಂತಹ ಬೆದರಿಕೆ ಹಾಕಿ ತಲೆಮರೆಸಿಕೊಂಡಿದ್ರು. ಗೊತ್ತಾಗಲ್ಲ ಅಂಥೇಳಿ ನಕಲಿ ಐಡಿಗಳನ್ನು ಕೂಡ ಬಳಕೆ ಮಾಡಿದ್ರು. ಆದರೆ ಈಗ ಇವರ ಅಸಲಿಯತ್ತು ಬಯಲಾಗಿದೆ. ಗಮನಿಸ್ತಾ ಇದ್ದೀವಿ, ಫೋಟೋದಲ್ಲಿ ಕಾಣ್ತಾ ಇರೋರು ಇಬ್ರು ಆರೋಪಿ ಥಾಹರ್ ಸಿಂಗ್ ಮತ್ತೆ ಮಿಶ್ರಾ. ಈ ಇಬ್ರು ಈ ಪ್ರಕರಣದ ಆರೋಪಿಗಳು, ಅಂದರೆ ಬೆದರಿಕೆ ಹಾಕಿದ ಪ್ರಕರಣದ ಆರೋಪಿಗಳು. ಸಹಜವಾಗಿ ರಾಮ ಮಂದಿರ ಸ್ಫೋಟಿಸ್ತೀವಿ, ಸಿಎಂ ಹತ್ಯೆ ಮಾಡ್ತೀವಿ ಅಂತಂದರೆ ತನಿಖಾ ದಳ ಸುಮ್ಮನೆ ಅಂತೂ ಇರಲ್ಲ. ಇವರ ಮೂಲ ಜಾಲಾಡುತ್ತೆ. ಸಿಕ್ಕಾಕೊಂಡ್ರು ಅದೇ ರೀತಿ ಕೂಡ. ಈ ಇಬ್ಬರು ಕೂಡ ಈಗ ಪೊಲೀಸರ ವಶದಲ್ಲಿದ್ದಾರೆ. ಥಾಹರ್ ಸಿಂಗ್ ಮತ್ತು ಓಂ ಪ್ರಕಾಶ್ ಮಿಶ್ರಾ ಈ ಇಬ್ಬರು ಕೂಡ ಗೊಂಡಾ ಮೂಲದವರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ.